ಕೋಲಾರ ಜಿಲ್ಲೆಯಲ್ಲಿರೋದು ವಿದ್ಯಾರ್ಥಿ ಒಕ್ಕೂಟ ರಾಜ್ಯ ಸಂಚಾಲಕಿಯಾಗಿ ಪೋಸ್ಟಿಂಗ್ ಅನೌನ್ಸ್ ಮಾಡಿದ್ದಾರೆ. ಕೋಲಾರ ಉಸ್ತುವಾರಿಯಾಗಿನೂ ಕೆಲಸ ಮಾಡ್ತಾ ಇದ್ದೀನಿ. ರಾಜ್ಯ ಮಹಿಳಾ ಸಂಘಟನಾ ಸಂಚಾಲಕಿಯಾಗಿನೂ 3 ಪೋಸ್ಟ್ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಸಂಘಟನೆ ಹೆಸರು ದಲಿತ ಸಂಘರ್ಷ ಸಮಿತಿ ಭೀಮಾ ಮಾರ್ಗ. ನಾವು ಭೀಮಾ ಮಾರ್ಗದಲ್ಲಿ ಹೋಗ್ತಾ ಇದ್ದೀವಿ. ಮತ್ತೆ ಇನ್ನೊಂದು ವಿಷಯ ಏನಂದ್ರೆ, ಇವತ್ತು ಮುಳುಬಾಗ್ಲಿಗೆ ನಾವು ಬಂದಿರೋ ವಿಷಯ ಏನಂದ್ರೆ, ಇವತ್ತು ಬಾಬಾ ಸಾಹೇಬರನ್ನ ತುಂಬಾ ಕಳ್ಕೊಂಡಿರೋ ದಿನವಾಗಿ ನಾವು ಇಲ್ಲಿ ದೇವರು ಎಲ್ಲೆಲ್ಲೋ ದೇವ್ರು ಇರ್ತಾರೆ, ಬಟ್ ನಾವು ಬಾಬಾ ಸಾಹೇಬರನ್ನ ಅನಿವಾರ್ಯವಾಗಿ ನಾವು ಕೆಲಸ ಮಾಡ್ತಾ ಇರೋರು. ಬಾಬಾ ಸಾಹೇಬರನ್ನ ಇಲ್ಲಿ ಟೀಮ್ ಮಾಡಲೇಬೇಕು ಅಂತೇಳಿ, ಬಾಬಾ ಸಾಹೇಬರನ್ನ ನೋಡಲೇಬೇಕು ಅಂತೇಳಿ ನಾವು ಇಲ್ಲಿ ಬಂದಿದ್ದೀವಿ. ಮುಂದೆ ನಮ್ಮ ದಾರಿ ಪ್ರತಿ ಒಂದು ಹಳ್ಳಿಗಳಲ್ಲೂ, ಪ್ರತಿ ಒಂದು ಜಿಲ್ಲೆಗಳಲ್ಲೂ, ತಾಲೂಕುಗಳಲ್ಲೂ ಓಡಾಡಬೇಕು. ನಮ್ಮ ಸಂಘಟನೆ ಇದು ಮಾಡಿ ಬಾಬಾ ಸಾಹೇಬರು ಏನೇನು ಮಾಡಿದ್ದಾರೆ ಅನ್ನೋದನ್ನ ಫಸ್ಟು ಎಕ್ಸಾಂಪಲ್ ಹೆಣ್ಮಕ್ಳಿಗೆ ತಿಳಿಸ್ಬೇಕು ಅಂತೇಳಿ ನಾವು ಓಡಾಡ್ತಾ ಇದ್ದೀವಿ. ಹೆಣ್ಮಕ್ಳಿಗೆ ತಿಳಿಸ್ಬೇಕು ಅಂತೇಳಿ ಹೋಗ್ತಾ ಇದೀವಿ. ಏನ್ ವಿಷಯ ಅಂದ್ರೆ, ಬಾಬಾ ಸಾಹೇಬರು ಮಾಡಿರೋದು ಒಂದೊಂದು ಉಗ್ರಿಗೂ ನಾವು ತಿಳ್ಕೊಬೇಕಾಗಿರೋ ವಿಷಯ. ಯಾಕಂದ್ರೆ ಬಾಬಾ ಸಾಹೇಬರು ಇಲ್ಲ ಅಂದಿದ್ರೆ ನಾವಿವತ್ತು ಯಾರನ್ನು ಬೆಳೆಯಕ್ಕೆ ಆಗ್ತಾ ಇರಲಿಲ್ಲ. ನಮ್ಮನ್ನ ತುಣಿಯೋದಕ್ಕೆ ಅಂತಾನೆ ಜನಗಳು ಹುಟ್ಟಿದ್ರು. ಬಾಬಾ ಸಾಹೇಬರು ಅವ್ರನ್ನೆಲ್ಲ ಇದು ಮಾಡಿ ನಮ್ಮನ್ನ ಬೆಳೆಸಿದ್ದಾರೆ. ಅವರು ಒಂದು ಋಣನ ನಾವು ತೀರಿಸ್ಬೇಕು ಅಂತೇಳಿ ಇವತ್ತು ನಾವೆಲ್ಲರೂ ಹೊರಗಡೆ ಬಂದಿದ್ದೀವಿ. ಈ 4 ಮಾತನ್ನ ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಹೃದಯಪೂರ್ವಕ ವಂದನೆ. ದೇಶಾದ್ಯಂತ ಇವತ್ತು ಅಂಬೇಡ್ಕರ್ ಪರಿನಿರ್ವಾಣ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದಾರೆ. ಏನಾಗ್ಬಿಟ್ಟಿದೆ ಅಂದ್ರೆ, ಅಂಬೇಡ್ಕರ್ ಜಯಂತಿ ದಿವಸ ಆಚರಣೆ, ಅವರ ಪರಿನಿರ್ವಾಣ ದಿವಸ ಆಚರಣೆ, ಸಂವಿಧಾನ ಸಮರ್ಪಣಾ ದಿನಾಚರಣೆ, ಈ 3 ದಿನಗಳಲ್ಲಿ ಮಾತ್ರ ಆಚರಣೆ ಮಾಡ್ತಾರೆ ಹೊರತು ಅವರ ತತ್ವಗಳನ್ನು ಪ್ರತಿಯೊಬ್ಬರು ಪಾಲನೆ ಮಾಡೋದ್ರ ಕಡೆ ಗಮನ ಹರಿಸ್ತಾ ಇಲ್ಲ. ವಿಶೇಷವಾಗಿ ಇವತ್ತು ನೀವು ರಾಜ್ಯ ಮಟ್ಟದ ಜಿಲ್ಲಾ ಮಟ್ಟದ ಮುಖಾಂತರ ಎಲ್ಲ ಗೊತ್ತಾಗ್ಬಿಟ್ಟಿದ್ದೀರಾ. ಮುಳಬಾಗಿಲ ಮುಖಾಂತರ, ರಾಜ್ಯದ ಹೆಬ್ಬಾಗಿಲ ಮುಳಬಾಗಿಲ ಮುಖಾಂತರ ಇಡೀ ರಾಜ್ಯದ ಜನತೆಗೆ ವಿಶೇಷವಾಗಿ ಏನಾದರೂ ಸಂದೇಶ ನೀಡಬೇಕು ಸರ್? ನಮ್ಮ ಸಂಘಟನೆಯಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ಡಾಕ್ಟರ್ BN ವೆಂಕಟೇಶ್ ಅಂತ ಹೇಳ್ಬಿಟ್ಟು, ನಮ್ಮ ಸಂಘಟನೆಯಲ್ಲಿ ಸತ್ತೋದ್ರೆ 3,000, ಮಗು ಹುಟ್ಟಿದ್ರೆ 3,000 ಉಚಿತವಾಗಿ ಗೌರ್ಮೆಂಟ್ಸ್ ಹೋಗೋ ಮಕ್ಕಳುಗಳಿಗೆ ಬುಕ್ಕನ್ನ ಉಚಿತವಾಗಿ ಕೊಡ್ತಾ ಇದ್ದಾರೆ. ಮತ್ತೆ ನೆಕ್ಸ್ಟ್ ಪ್ರೋಗ್ರಾಮ್ಗಳಲ್ಲಿ ಹೆಣ್ಮಕ್ಳಿಗೆ ಏನು ಗೌರ್ಮೆಂಟ್ ಲೋನ್ ಇದೆ ಅದನ್ನ ಸಕ್ಸಸ್ ಮಾಡಿಕೊಡ್ಬೇಕು ಅಂತೇಳಿ ತುದ್ದುವಾಗಿ ನಮ್ಮ ನಾಯಕರು ಮುಂದೆ ನುಗ್ಗಿದ್ದಾರೆ. ಮತ್ತೆ ಇನ್ನೊಂದು ವಿಷಯ ಏನಂದ್ರೆ, ಹೆಣ್ಮಕ್ಳುಗಳಿಗೆ ಏನೇನು ಸೌಕರ್ಯಗಳು ಗೌರ್ಮೆಂಟ್ ಅಲ್ಲಿ ಇದೆಯೋ ಅದನ್ನ ಮಾಡ್ಕೊಡ್ಬೇಕು ಅಂತೇಳಿ ನಾವು ಮುಂದೆ ಹೋಗ್ತಾ ಇದೀವಿ. ಇವತ್ತಿನ ವಿಷಯದಲ್ಲಿ ಬಾಬಾ ಸಾಹೇಬರು ಮಾಡಿರೋದನ್ನ ಫಸ್ಟು ಖುದ್ದುವಾಗಿ ಎಲ್ಲ ತಿಳ್ಕೊಬೇಕು ಅಂತೇಳಿ ನಾವು ಇವತ್ತು ಎಲ್ಲ ಕಡೆನೂ ಓಡಾಡ್ತಾ ಇದೀವಿ. ದೇಶದಲ್ಲಿ ವಾಸ ಮಾಡ್ತಿರೋ ಪ್ರತಿ ವ್ಯಕ್ತಿ ಕೂಡ ಸಂವಿಧಾನದ ಅಡಿಯಲ್ಲಿ ಒಳಪಟ್ಟಿರ್ತಾರೆ. ಈ ದೇಶದಲ್ಲಿ ಬದುಕಬೇಕಾದ್ರೆ ಸಂವಿಧಾನದ ಅಡಿಯಲ್ಲಿ ಹಕ್ಕುಗಳನ್ನು ಪಡ್ಕೊಳ್ತಾ ಇದ್ದಾರೆ ಪ್ರತಿಯೊಬ್ಬರು ಸಮಾನವಾಗಿ. ಆದ್ರೆ ಸಂವಿಧಾನ ರಕ್ಷಣೆ ಮಾಡಬೇಕು ಅನ್ನೋದ್ರ ಕಡೆ ಯಾರು ಗಮನ ಹರಿಸ್ತಾರೆ. ಅದ್ರ ಬಗ್ಗೆ ಹೇಳ್ಬೇಕಾದ್ರೆ ಏನ್ ಹೇಳ್ತೀವಿ ಸರ್? ಇನ್ನೊಂದು ವಿಷಯ ಏನ್ ಹೇಳ್ಬೇಕಂದ್ರೆ, ಬಾಬಾ ಸಾಹೇಬರು ಮಾಡಿರೋ ಇದನ್ನ ನಾವು ತಿಳ್ಕೊಬೇಕಂದ್ರೆ, ಇವತ್ತು ಸಂವಿಧಾನ ಅಡಿಯಲ್ಲೇ ನಾವಿರೋದು. ಅವ್ರು ಇವತ್ತು ಮಾಡಿ ಹೋಗಿಲ್ಲ ಅಂದಿದ್ರೆ ನಾವೇನು ಮಾಡಕ್ ಆಗ್ತಾ ಇರ್ಲಿಲ್ಲ. ಬಟ್ ಇನ್ನೊಂದು ವಿಷಯ ಏನಂದ್ರೆ, ದುಡ್ಡಿನ ಮುಖ ನೋಡ್ತಾರೆ ಹೊರತು ಬಾಬಾ ಸಾಹೇಬರು ಮಾಡಿರೋದನ್ನ ಯಾರು ನೋಡ್ತಾ ಇಲ್ಲ ಅಲ್ವಾ? ಮಾಡೋದನ್ನ ನೋಡಿಲ್ಲ. ಇನ್ನು ಮುಂದೆ ಬಾಬಾ ಸಾಹೇಬರು ಏನೇನು ಮಾಡಿದ್ದಾರೆ ಇಡೀ ದೇಶದಲ್ಲಿ ನಾವು ಓಡಾಡಿ ಅದನ್ನ ಬಾಬಾ ಸಾಹೇಬರು ಏನೇನು ಮಾಡಿದ್ದಾರೆ ನಾವು ತಿಳಿಸ್ಕೊಡ್ಬೇಕು ಅಂತೇಳಿ ನಾವು ಮಾಡ್ತಾ ಇದ್ದೀವಿ. ಭೀಮವಾದ ಮುಂದಿನ ದಿನಗಳಲ್ಲಿ ಅದು ಒಂದು ವಿಸ್ತೀರ್ಣವನ್ನ ಯಾವ ರೀತಿ ಬೆಳೆಸ್ಲಿದೆ ಸರ್? ದಲಿತ ಸಂಘರ್ಷ ಸಮಿತಿ ಭೀಮಾ ಮಾರ್ಗ ಯಾವ ತರ ಹೋಗ್ಬೇಕಂದ್ರೆ, ನಾವು ಕುರಿಗಳಲ್ಲ, ನಾವು ಹುಲಿಗಳು. ಇನ್ನು ಮೇಲೆ ನಾವು ಹುಲಿಗಳಾಗಿ ಹೆಜ್ಜೆಯಾಗಿ ಇಡ್ತೀವಿ ಅಂತೇಳಿ ನಾನು ಹೇಳ್ತೀನಿ ಸರ್. ನಾವು ಅದನ್ನೇ ಹೇಳ್ತೇವೆ. ಅಂಬೇಡ್ಕರ್ ಅವರಿಗೆ ಆತ್ಮೀಯ ಭೀಮ ಬಂಧುಗಳೇ, ಈಗ ಈ ಕಾರ್ಯಕ್ರಮ ಆಯೋಜನೆ ಮಾಡಿರೋದು ಪ್ರಪಂಚಾದ್ಯಂತ ದುಃಖದಿಂದ ಮಾಡುವಂಥ ಕಾರ್ಯಕ್ರಮ. ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1966 ಡಿಸೆಂಬರ್ 6ರಂದು ನಮ್ಮನ್ನಾಗಲಿ ದೂರ ಹೋದ್ರು. ಆವಾಗಿಂದ ಇದು 69ನೇ ವರ್ಷ ಅವರ ಸ್ಮರಣೆ ದಿನವನ್ನ ಮಾಡ್ತಾ ಇದ್ದೀವಿ. ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಮೂಲಿ ವ್ಯಕ್ತಿ ಅಲ್ಲ, ನಮ್ಮ ಪವಿತ್ರ ಭಾರತ ದೇಶದ ಶಕ್ತಿ. ನಮಗೆ ಸೂರ್ಯಗಳಿಬ್ಬರು, ಬೆಳಿಗ್ಗೆ ಹುಟ್ಟಿದ ಸಾಯಂಕಾಲ ಮುಟ್ಟ ಸೂರ್ಯ. ಬಾಬಾ ಸಾಹೇಬ್ ನಮಗೆ ದಲಿತ ಸೂರ್ಯ, ಸದಾ 24 ಗಂಟೆ ನಮ್ಮ ಜೊತೆ ಇರೋ ಸೂರ್ಯ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ನಮ್ಮ ಪವಿತ್ರವಾದ ದೇವರಂದ್ರೆ ನಮ್ಮ ಜನಾಂಗ, ಅವರಿಲ್ಲ ಅಂದ್ರೆ ನಾವೀಗಿಲ್ಲ. ಪ್ರಪಂಚ ಯಾರು ಮಾಡಲು 28 ಡಿಗ್ರಿನ ಪಾಸ್ ಮಾಡಿದ್ರು. ಅವರು 1942ರಲ್ಲಿ 52ರಲ್ಲಿ ಕಾನೂನು ಮಂತ್ರಿಯಾಗಿ ಆಯ್ಕೆ ಆದ್ರು. ನೆಹರೂರವರು ಪ್ರಧಾನಮಂತ್ರಿಗೆ ಆಯ್ಕೆ ಆದ್ರು. ಆವಾಗ ಹಿಂದೂ ಕೋಡ್ ಬಿಲ್ ಅಂತ ಹೇಳ್ಬಿಟ್ಟು ಮಹಿಳೆಯರಿಗೆ ಪ್ರಾಶಸ್ತ್ಯವಾಗಿ ಸ್ಥಾನಮಾನ ಕೊಡಬೇಕು, ಎಜುಕೇಶನಲ್ ಮೀಸಲಾತಿ ಕೊಡಬೇಕು, ಉದ್ಯೋಗದಲ್ಲಿ ಮೀಸಲಾತಿ ಕೊಡಬೇಕು, ಎಲ್ಲದರಲ್ಲಿ ಮೀಸಲಾತಿ ಕೊಡಬೇಕು. ಸೈನ್ ಆಯ್ಕೆ 2 ಸಾರಿ ಮುಂದೆ ಹಾಕಿದ್ರು, ಸೈನ್ ಮಾಡಲಿಲ್ಲ. ಯಾರು? ನೆಹರು ಅವರು ಸೈನ್ ಮಾಡಿಲ್ಲ.
ಹೊರೆ ನಮ್ಮ ದೇಶದಲ್ಲಿ ಹೆಣ್ಣು ಮಕ್ಕಳು ಉದ್ಧಾರಕ್ಕಾದ್ರೆ ನಮ್ಮ ದೇಶ ಉದ್ಧಾರಕ್ಕೆ ಹೇಳ್ಬಿಟ್ಟು ಬೇಸತ್ತು ಬಾಬಾ ಸಾಹೇಬ್ರು ವಿಧಾನ ಕೊಟ್ಬಿಟ್ರು. ಏನೋ ಕಾನೂನು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾ ಇದ್ರು, ಬೇರೆ ಯಾರು ಕೊಡ್ತಾ ಇಲ್ಲ. ಆ ಥರ ಈಗ ನಮ್ಮ ಸಂವಿಧಾನವನ್ನು 1949 ಜನವರಿ 26ರಂದು ನಮಗೆ ಸನ್ಮಾನ ಮಾಡಿದ್ರು. ಅವ್ರಿಲ್ಲ ಅಂದ್ರೆ ನಾವಿಲ್ಲ. ಸಂವಿಧಾನ ಅಡಿಯಲ್ಲಿ ಈಗ ಮೋದಿ ಪ್ರಧಾನ ಆಗ್ಬೇಕಾದ್ರೆ ನಮ್ಮ ಬಾಬಾ ಸಾಹೇಬ್ ಕೊಟ್ಟಿದ್ದ ಸಂವಿಧಾನ ಕೊಡುಗೆ, ಸಿದ್ದರಾಮಯ್ಯ ಸಿಎಂ ಆಗ್ಬೇಕು ಅವ್ರು ಕೊಟ್ಟ ಕೊಡುಗೆನ, ಅವ್ರು ಕೊಟ್ಟ ಭಿಕ್ಷೆಯಲ್ಲಿ ನಾವು ಜೀವನ ಮಾಡ್ತಾ ಇದ್ದೇವೆ. ಅದಕ್ಕೆ ಮುಂದಿನ ದಿನಗಳಲ್ಲಿ ಅವರ ತತ್ವ ಸಿದ್ಧಾಂತಗಳನ್ನು ಪ್ರತಿ ಮನೆಗೂ ತಿಳಿಸಿ ನೆಕ್ಸ್ಟ್ ವರ್ಷ ಇದೇ ಡಿಸೆಂಬರ್ವರೆಗೆ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಅವರ ತತ್ವ ಸಿದ್ಧಾಂತಕ್ಕೆಲ್ಲ ಈ ಪಾಂಪ್ಲೆಟ್ ಕಳಿಸಿ ಮನೆ ತಿಳಿಸಿ ಅವ್ರ ವಿಚಾರಧಾರೆಗಳನ್ನು ಎಲ್ಗೂ ತಿಳಿಯೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಮ್ಮ ಭೀಮಬಾರ್ಗ ಏನು ರಾಜ್ಯಾದ್ಯಂತ ಒಳ್ಳೆ ಸ್ಥಾನಮಾನದಲ್ಲಿ ಬಂದಿದೆ, ಅದನ್ನ ಇನ್ನ ಮುಂದೆ ಹೆಚ್ಚಿನ ರೀತಿಯಲ್ಲಿ ಕಂಪೇರ್ ಮಾಡಿ ನಮ್ಮ ವೆಂಕಟೇಶ್ ಅವರ ಕೈಗೆ ಎಲ್ಲ ಬಲ ಕೊಟ್ಟು ಅವ್ರನ್ನ ಶಕ್ತಿವಂತರ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಏನ್ ಬೇಕೋ ಎಲ್ಲ ಕಾರ್ಯಕ್ರಮಗಳು ನಾವು ಕೈ ಕೊಟ್ಟು ಬಲ ಪಡ್ತೀವಿ. ನಮ್ಗೆ ಮಾತಾಡೋಕೆ ಎಲ್ರಿಗೂ ಇಷ್ಟ. ನಾನು ಮಾತು ಜೈ ಭೀಮ್, ಜೈ ಅಂಬೇಡ್ಕರ್, ಜೈ ಭೀಮ್.